ಸಿದ್ದರಾಮಯ್ಯ ಹೋದ ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋಂಥ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ಅದು ಒಪ್ಕೋಬೇಕಾದ ಧರ್ಮ. ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗೆ ಇನ್ನೂ ಚಿಕ್ಕ ಏಜು, ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಅಪ್ಪಾಜಿಯವ್ರು ಏನಾದ್ರು ಕಳ್ಕೊಂಡ್ರ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ನಾನೊಬ್ಬ ಸಾಮಾನ್ಯ ಪ್ರಜೆ. ಸಿದ್ದರಾಮಯ್ಯ ಇದ್ದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದೆ ಸರ್. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಘೋಷಣೆ ಆಗಿದೆ. ಅಧಿಕೃತವಾಗಿ ಇನ್ನೇನು ಅಂಗೀಕಾರ ಆಗೋದು ಒಂದೇ ಬಾಕಿ ಇದೆ. ಈ ಸಿದ್ದರಾಮಯ್ಯನವರ ರಾಜೀನಾಮೆ ನಿರ್ಧಾರವನ್ನು ಅವರ ಅಭಿಮಾನಿಗಳು ಈಗಲೂ ಕೂಡ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮೈಸೂರಿಂದ ಶೋಭಾ ಅನ್ನೋರು ಸಿದ್ದರಾಮಯ್ಯನವರ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದಷ್ಟು ಸುಲಭವಾಗಿ ನಿಮಗೆ ಅದು ಅರಗಿಸ್ಕೊಳ್ಳೋಕ್ಕಾಗ್ತಿದೆಯಾ? ಸರ್, ನಾನು ಒಂದು ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ರಾಜ್ಯಪಾಲರಿಲ್ಲ, ಇನ್ನೂ 3 ದಿನ ಇಲ್ಲ. ಅವ್ರು ಬಂದಿದ್ದಾರೆ, ಇನ್ನೂ ಅಂಗೀಕಾರ ಆಗಿಲ್ಲ. ಅಧಿಕೃತವಾಗಿ ಆಗಿದೆಯಾ? ಇಲ್ಲ. ಅಭಿಮಾನಿಗಳಿಗೆ ನಿರಾಸೆ ಆಗಲ್ಲ ಸರ್. ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ವಾಪಸ್ ಬರ್ಬೋದು ಸರ್, ಖಂಡಿತ ಬರ್ತಾರೆ. ಯಾಕಂತಂದರೆ ಸರ್, ಅಷ್ಟು ಸುಲಭವಾಗಿ ಕಳ್ಕೊಳ್ಳಲ್ಲ ಸರ್ ಹೈಕಮಾಂಡು. ಯಾಕಂತ ಕೇಳಿ, ಇವತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅಲ್ಲ ಸಾರಿ ಅವ್ರ ಮಗ ಯಾರಪ್ಪ, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮಾನ್ಯ ಖರ್ಗೆ ಸಾಹೇಬ್ರಾಗಿರ್ಬೋದು, ಪರಮೇಶ್ ಸಾಹೇಬ್ರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮೊನ್ನೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು. ಸಿದ್ದರಾಮಯ್ಯ ಏನಂದ್ರೆ ಏನು ಅನ್ನೋದು ಗೊತ್ತು ಅವ್ರಿಗೆ. ಸಿದ್ದರಾಮಯ್ಯನಿಂದನೇ ಇರೋದು ಎಲ್ಲ ಜನ. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋಂಥ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ನಿಜ ಅಲ್ವೇ? ಅವರು ಹಳ್ಳಿ ಹುಡುಗ, ಹಳ್ಳಿ ನಾಯಕ. ಹಳ್ಳಿಯಿಂದ ಬಂದಂದ್ರು ಮುದ್ದೆ ತಿಂದು ಬಂದಿರೋ ಘಟ ರೀ. ಅವರೆಲ್ಲನೂ ತಿಳ್ಕೊಬಿಟ್ಟಾರೆ ಕಷ್ಟ ಸುಖನೇ ಅಂದ್ರೆ ಏನಂತಂದರೆ, ಇವತ್ತು ಹೈಕಮಾಂಡ್ ಹೇಳಿತ್ತು ಪಾಪ, ಇವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ. ಹೌದು, ನಿಜ. ಅದು ಒಪ್ಕೋಬೇಕಾದ ಧರ್ಮ. ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಜಾತಿಯವರು ಅಂತ ನಾವು ಸುಳ್ಳು ಹೇಳಬಾರ್ದು. ಆದರೆ 2000 ಇಬ್ಬರಿಗೆ 2.5 ವರ್ಷ ಅಂದ್ರೂ ನಾನು ನಿನ್ನ ಕಳ್ಕೊಬಾರ್ದಾಗೆ ಅಂದರೆ ಸಿದ್ದರಾಮಯ್ಯನ ಕಳ್ಕೊಬಾರ್ದಾಗೆ. ಯಾಕಂದರೆ ನಿಮ್ಗಿನ್ನೂ ಚಿಕ್ಕ ಏಜು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗಿನ್ನೂ ಚಿಕ್ಕ ಏಜು. ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಅವ್ರ ಜೊತೆಲೇ ಬೆಳ್ಕೊಂಡು 2028 ಆಗ್ಬೋದೈತೇನೋ ಅಂತ. ಆದರೆ ಎಲ್ಲೋ ಒಂದು ಕಡೆ ಸರ್, ಸಿದ್ದರಾಮಯ್ಯವ್ರು ಹೋಗ್ಬಿಟ್ರು ಅನ್ಕಳಿ, ಇನ್ನೂ ಹೋಗಿಲ್ಲ, ಹೋಗಕ್ಕೆ ಬಿಡಲ್ಲ ಜನ. ಜನಕ್ಕೆ ಗೊತ್ತಿಲ್ಲ ಸರ್ ಇದು. ಜನಕ್ಕೆ ಗೊತ್ತಾಗಿರೋ ಹೊಸ ಜನ ಬರೋರಾ, ಅಯ್ಯೋ ಎಲ್ಲ ಸ್ಟ್ರೈಕ್ ಮಾಡಕ್ಕೆ ಬಿಡೋರು. ಜನಕ್ಕೆ ಗೊತ್ತಿಲ್ಲ ಅಲ್ವೇ? ರಾತ್ರಿ ಡೆಲ್ಲಿಗೆ ಹೋದ್ರು, ಅಲ್ಲಿ ಬಂದರು, ಏನು ಊಹೆಪೋಹೆಗಳು ಮಾಮೂಲಿ ಮೀಡಿಯಾದವ್ರು ಅಂದ್ಕೊಂಡ್ವಿ. ಆದರೆ ಸಿದ್ದರಾಮಯ್ಯ ಅಪ್ಪಾಜಿಯವ್ರು ಏನಾದ್ರು ಕಳ್ಕೊಂಡ್ರ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಭಾರಿ ಕಷ್ಟಪಡ್ತದೆ ಕಾಂಗ್ರೆಸ್ ಡಿಸರ್ವ್. ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಈ ಸತ್ಯ ಗೊತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿಲ್ವಾ ಈ ಸತ್ಯ? ಸರ್, ಎಲ್ಲ ಗೊತ್ತಿದೆ. ಒಳ ಸಮಾಚಾರ ಏನಿದ್ದೋ ಗೊತ್ತಿಲ್ಲ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ನಾನೊಬ್ಬ ಸಾಮಾನ್ಯ ಪ್ರಜೆ. ನಾನು ಮನೇಲಿರೋಳು, ನಾನೇನು ಹೋರಾಟ ಮಾಡೋಳ, ನಾನು ಹೋರಾಟ ಮಾಡೋಳು ನಾನು. ಆದರೆ ಯಾವಾಗಲೂ ನಾನು ನ್ಯೂಸ್ ನೋಡ್ತಾ ಇರ್ತೀನಿ. ನಾನು ತಿಳ್ಕೊಂಡಿರೋ ಪ್ರಕಾರ ಇದನ್ನು ಹೈಲೈಟ್ ಮಾಡಿಬೇಕಾರೆ ಇನ್ನೂ ಒಂದು ಸತಿ ಹಾಕಳಿ ರಿಪೀಟು. ಸಿದ್ದರಾಮಯ್ಯ ಹೋದ ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ ಒಟ್ಟಕ್ಕಿಸಿ ಮಾತಾಡ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಬೇಕು. ಯಾರು ಹೇಳಿ? ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅವ್ರೇನಂದ್ರೆ ಹೈಕಮಾಂಡ್ ಒಪ್ಕೊಂಡು ನಿರ್ಧಾರ ಮಾಡ್ತೀನಿ, ನಿರ್ಧಾರ ಮಾಡಿದ್ರು. ಆದರೆ ನಾನು ಕಳ್ಕೊಬಾರ್ದಾಗಿತ್ತಲ್ಲ, ನಾನು ಡಿ ಕೆ ಶಿವಕುಮಾರ್ ಆಗಿ ನಾನು ಕಳ್ಕೊಬಾರ್ದಾಗಿಲ್ಲ. ಯಾಕಂದ್ರೆ ಇವ್ರು ಏನಂತ ನನಗೆ ಗೊತ್ತಲ್ಲ. ಮಾಸ್ ಲೀಡರ್ ಇರಲೇಬೇಕಲ್ಲ. ಮುಂದೆ ಗುರು, ಮುಂದೆ ಗುರಿ, ಹಿಂದೆ ಗುರು ಇದ್ದರು ಸರ್. ಮೊನ್ನೆ ಸಿದ್ದರಾಮಯ್ಯವರು ಗುರು ಇದ್ದರು. ಅವ್ರಿಗೆ ಇನ್ನೊಂದು 2 ವರ್ಷ ತಡ್ಕೊಬೋದಾಯ್ತಲ್ಲ ಸರ್. ಹೆಂಗೆ ಆರಾಮಾಗಿ 3 ವರ್ಷ ಆಗೋಯ್ತು, ಬಿಡ್ಬೋದೇನೋ ಅಂತ. ಇನ್ನೇನಾರು ಪ್ರಶ್ನೆ ಇದ್ದದ? ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು, ಇವ್ರು ಕೊಟ್ಬಿಟ್ರು, ಇಷ್ಟಕ್ಕೆ ಸಿದ್ದರಾಮಯ್ಯನವ್ರು ಸುಮ್ಮನಾಗ್ಬಿಡ್ತಾರ? ಇಲ್ಲ ಸರ್, ನಾನೇನು ಹೇಳಿಲ್ಲ, ಕೊಟ್ಟೇ ಇಲ್ಲ. ಅವರು ಅಂಗೀಕೃತ ಆಗೇ ಇಲ್ಲ, ನಿಜವಾಗ್ಲೂ ಇಲ್ಲ. ಇನ್ನೂ ರಾಜ್ಯಪಾಲರು ಇನ್ನೂ 3 ದಿನ ಇಲ್ಲ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮಳನ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ಅದು ನಿಮಗೂ ಗೊತ್ತಿದೆ. ಒಂದು ಕ್ಷಣ ಮಾತ್ರದಲ್ಲಿ ಏನಾಗ್ಬೋದು ಅಂದ್ರೆ 3 ದಿನದಲ್ಲಿ ಏನು ಮಾಡೋಕೆ ಆಗ್ಬೋದಲ್ಲ ಸರ್. ಯಾಕಂದ್ರೆ ಚರ್ಚೆಗಳು ನಡಿಬೇಕು. ಇನ್ನೂ
ಇವ್ರು ಇನ್ನೂ 2028 ಸರ್, ಅಧಿಕಾರ ಅನ್ನೋದು ತುಂಬ ದೊಡ್ಡದು. ನಾನು ಇನ್ನೂ ಬೆಳಿಬೇಕು, ಈ ತಮಿಳ್ನಾಡು ಜಯಲಲಿತಾ ಮೇಡಮ್ ಇದ್ರಲ್ಲ ಆ ಥರ ಆಗಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆದರೆ ಜಯಲಲಿತಾ ಥರ ಆಡಬೇಕು ಅಂತಂದ್ರೆ ಮಾಸ್ ಲೀಡ್ರ್ ಒಬ್ರು ಇರಬೇಕು, ಅದು ಸಿದ್ದರಾಮಯ್ಯ ಇರಬೇಕಿತ್ತು. ಆ ಥರ ಆಗಬೇಕಂದ್ರೆ ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯ ಇದ್ದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದೆ ಸರ್. ನಾನೇನು ಶಿವಕುಮಾರ ಸಾಹೇಬ್ರ ಹತ್ರ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಮೇ ಕೊಡಿ ಅಂತ ಹೇಳಲ್ಲ. ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಬಲ್ಲೆ. ಆದರೆ ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಅಪ್ಪಾಜಿ ವಾಪಸ್ ಬಂದ್ರೆ ಇನ್ಮೇಲಾರು ಸರ್ ಜಾತಿ ಭೇದ ಮಾಡಬಾರ್ದು. ನಾನು ಕೇಳ್ಕೊಳ್ಳೋದು ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿಯವ್ರನ್ನ, ಎಲ್ಲರನ್ನೂ ಸರಿ ಸಮಾನಾಗಿ ನೋಡಿ, ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಅಭಿವೃದ್ಧಿ ಮಾಡಿ. ಎಷ್ಟೋ ಜನ ಪಾಪ ಹೆಣ್ಮಕ್ಳು ಮನೆ ಕೆಲಸಕ್ಕೆ ಹೋಯ್ತಾವ್ರ, ಅವ್ರಿಗೊಂದು ಬೇರೆ ದೇಶದಿಂದ ಬರೋಂಥ ಒಂದು ಕಂಪ್ನಿ ಉದ್ಧಾರ ಮಾಡಿ ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡೋಂಥದ್ದು ಮಾಡಿ, ನಿಮ್ಮಂಥ ಹುಡುಗರು ಅವಿದ್ಯಾವಂತರು ಅವ್ರಿಗೊಂದಷ್ಟು ಕೆಲಸ ಕೊಡಿಸಿ, ರೋಡ್ ಮೇಲೆ ಪಾಪ ಫುಟ್ಪಾತಲ್ಲಿರೋ ಅಂಥವ್ರಿಗೆ ಒಂದಷ್ಟು ಮನೆಗಳು ಕಟ್ಟಿಸಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ರೆ ಸರ್, ಯಾರು ತಾನು ಸರ್ ಯಾರನ್ನೂ ಕಳ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ ಸರ್? ಒಳ್ಳೇದು ಮಾಡಿ ಸ್ವಾಮಿ. ನಿಮ್ಮೇಲೆ ಅಕಸ್ಮಾತ್ ವಾಪಸ್ ಬರ್ತೀರಾ ಅಂದ್ಕೊಂಡಿದ್ದೀನಿ. ವಾಪಸ್ ಬಂದ್ರೆ ನಮ್ಮ ಹಿಂದುತ್ವ ಮತ್ತು ಹಿಂದೂ ಮುಸ್ಲಿಮ್ಸ್ಗೆ ಯಾವುದೇ ಕಾರಣಕ್ಕೂ ನಮ್ಮೆಲ್ಲ ಸರಿ ಸಮಾನಾಗಿ ನೋಡಬೇಕು. ಯಾರನ್ನೂ ಹೆಚ್ಚಿಸ್ಬಾರ್ದು, ಯಾರನ್ನೂ ಕುಗ್ಗಿಸ್ಬಾರ್ದು. ನಾವು ಮುಸಲ್ಮಾನ್ ಕ್ರಿಶ್ಚಿಯನ್ಸ್ ಎಲ್ಲರನ್ನೂ ಒಂದೇ ಸಮಾನಾಗಿ ಕಾಪಾಡಿ. ಡಿ ಕೆ ಶಿವಕುಮಾರ್ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅಪ್ಪಾಜಿ ಆದರೂ ಪರವಾಗಿಲ್ಲ, ಇನ್ನೊಬ್ಬರಾದರೂ ಪರವಾಗಿಲ್ಲ, ನನ್ನ ಸಮಾಜದಲ್ಲಿ ಜನ ಎಲ್ಲರೂ ಸರಿ ಸಮಾನಾಗಿ ಹೋಗಬೇಕು. ಜಾತಿಯನ್ನದ ತರಬಾರ್ದು, ಜಾತಿಯನ್ನದ ಕಿತ್ತು ಬಿಸಾಕಬೇಕು, ಒಂದೇ ಮಾತಾರಮ್ಮ ಅಂತ ಹೇಳಬೇಕು. ಇದೇ ನನ್ನ ಲಾಸ್ಟ್. ಮೇಡಮ್, ಈಗ 8 ವರ್ಷ CM ಆಗಿದ್ದೀರಾ, ಸಾಕು ಡೆಲ್ಲಿಗೆ ಬಂದುಬಿಡಿ, ಮೋದಿ ವಿರುದ್ಧ ಅಲ್ಲಿ BJP ವಿರುದ್ಧ ಹೋರಾಡೋಣ ಅಂತ ಕರೀತಿದ್ದಾರೆ. ಡೆಲ್ಲಿಗೆ ಹೋದ್ರೆ ಚೆನ್ನಾಗಿರಲ್ವಾ ಸಿದ್ದರಾಮಯ್ಯನವ್ರಿಗೆ ಇನ್ನು ಭವಿಷ್ಯ? ಇಲ್ಲ ಸರ್, ಅದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮಲ್ಲೇ ಇರಬೇಕು. ಕೆಲವು ನೀವು ಹೇಳ್ದಂಗೆ ಇನ್ನೂ ಸ್ವಲ್ಪ ತಿದ್ಕೊಳ್ಳೋದದೆ. ಯಾರು ಹೇಳಿ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಿದ್ಕೊಳ್ಳೋದದೆ. ಯಾರು ಇಲ್ಲಿ ಕೊಂಡಾಡಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷನ, ತಿದ್ಕೋಬೇಕು. ಇನ್ನು ಸಿದ್ದರಾಮಯ್ಯ ಅವರು ಇಲ್ಲೇ ಪಕ್ಷದಲ್ಲಿದ್ದು ಇನ್ನೂ ಹಿಂದುತ್ವಗಳಿಗಾಗಿ ಹಿಂದೂ ಮುಸ್ಲಿಮ್ಸ್ಗಾಗಲಿ ಒಳ್ಳೇದು ಮಾಡಿ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಜಾತಿ ಅನ್ನೋದು ಹೋಗಿಸ್ಬಿಟ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲ ಸರ್, ಪ್ರಧಾನಿನ ಜನನೇ ಮಾಡ್ತಾರೆ. ನಾವು ಜನನ ಯಾವತ್ತೂ ನಾನು ಹೋಯ್ತಾ ಇದ್ರೆ ಶೋಭಾ ಸರಿ ಅನ್ನೋ ರೀತಿ ಇರ್ಬೇಕು ಸರ್. ಸಿದ್ದರಾಮಯ್ಯನ ನಾನು ಹೋಲಿಸ್ಕೊಳ್ಳೋಕ್ಕಾಗಲ್ಲ, ನಾನು ಯಾರೋ ಸಿದ್ದರಾಮಯ್ಯ ಮೇಲಿರೋರು. ಆದರೆ ಶೋಭಾ ಅವ್ರು ಮಾತಾಡ್ತಿರೋ ಸರಿ ಅನ್ನಬೇಕು ಕರ್ನಾಟಕ ಜನ. ನಾನು ನಿಮ್ಗಾಗಲಿ ಮೋಸ ಮಾಡಬಾರ್ದು. 2 ತಟ್ಟೆ ಇಟ್ಮೇಲೆ 2 ತಟ್ಟೆಗೆ ಒಳ್ಳೆ ರೀತಿ ಊಟ ಕೊಡಬೇಕು, ನನ್ನದಷ್ಟು. ಅದು ಯಾವ ರೀತಿ ಯಾರೋ ತಿಳ್ಕೊಳ್ಳಿ ಸರ್. ಸಿದ್ದರಾಮಯ್ಯ ಅಪ್ಪಾಜಿಯವರು ಬಂದ್ರೆ, ಇನ್ನೊಂದು ಸತಿ ವಾಪಸ್ ಬಂದ್ರೆ, ಅಕಸ್ಮಾತ್ ಮಾನ್ಯ ಡಿ ಕೆ ಶಿವಕುಮಾರರಾದ್ರೆ ಸರ್ ಒಳ್ಳೆ ರೀತಿಲಿ ರಾಜ್ಯ ಮಾಡಿ ಸರ್. ರೈತರಿಗೆ ಅನ್ಯಾಯ ಮಾಡಬೇಡಿ ಸರ್. ರೈತರಿರೋತ್ತು ನಾವು ಬಿಡದಿಲ್ಲ ಆದಂಥ ಅನ್ಯಾಯ ಎಲ್ಲೂ ಆಗಬಾರ್ದು ಸರ್. ಬಿಡದಿಲ್ಲಿರೋ ಮರ ನಮ್ಮ ರೈತರ ಜಮೀನು ಯಾವುದೇ ಕಾರಣಕ್ಕೂ ಕಿತ್ಕೋಬೇಡಿ ಸರ್. ರೈತರಿದ್ರೆ ಅವರಿಂದ ನಾವು ಸರ್. ರೈತರಿಗೆ ಅನ್ಯಾಯ ಮಾಡೋಕೆ ಹೋಗ್ಬೇಡಿ ಸ್ವಾಮಿ. ಇನ್ನೂ ಸರ್ ಹಸ್ರಿದ್ರೆ ನಾಮಲ್ವ ಸರ್? ಆಕ್ಸಿಜನ್ ಕಿತ್ಕೊಂಡು ನಾವೆಲ್ಲಿ ನಿಂತ್ಕೊಳ್ಳೋಕ್ಕದ್ದು ಸ್ವಾಮಿ. ಹಾಗಾಗಿ ಸ್ವಾಮಿ ನೀವಾರು ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಲಿ, ರೈತರು ಉಳಿಸಿ ಸ್ವಾಮಿ ಅಂತ ನಾನು ಕೇಳ್ಕೊತಿದ್ದೀನಿ ಸರ್. ಮೇಡಮ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕೊಟ್ಟು ಅವರು ಕೆಳಗಡೆ ಇಳಿದು ಕಾಂಗ್ರೆಸ್ ನಾಯಕರಿಂದ ಒಂದು ರೀತಿ ಅಂತರ ಕಾಯ್ಕೊಂಡ್ರೆ ಕಾಂಗ್ರೆಸ್ ಮತ್ತೆ ಎಲೆಕ್ಷನಲ್ಲಿ ಗೆಲ್ಬೋದಾ? ಖಂಡಿತ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಗೌರ್ಮೆಂಟ್ ಡಿಸರ್ ಸಿದ್ದರಾಮಯ್ಯನಿಂದ ಹೊಂಟೋಯ್ತು. ಇನ್ನೂ ಸತಿ ಹೇಳ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರೋದೇ ಸಿದ್ದರಾಮಯ್ಯನಿಂದ, ಸಿದ್ದರಾಮಯ್ಯ ಇರೋದೇ ಸೋನ್ಯೆಯಿಂದ. ಸಿದ್ದರಾಮಯ್ಯ ಇರೋದು ಸೋನ್ಯ ಮೇಡಮಿಂದ ಸಿದ್ದರಾಮಯ್ಯ ಅಲ್ಲ ಸರ್. ಭಾಳ ಗೌರವ ಕೊಟ್ಟು ಹೇಳ್ತೀನಿ, ಸೋನ್ಯ ಮೇಡಮ್ ಅವರು ಡೆಲ್ಲಿಲಿ ಕೂತ್ಕೆ ಯೋಚನೆ ಮಾಡಬೇಕು, ಇಂಥ ಒಂದು ಮಾಸ್ ಲೀಡರ್ ಕಳ್ಕಂದಲ್ಲ ಅಂತ. ಇದು ಅಕ್ಷರ ಸಹ ಸತ್ಯ. ಸಿದ್ದರಾಮಯ್ಯನ ಕಳ್ಕಂದ್ರೆ ಸರ್ ಅವ್ರಿಗೆ ನಷ್ಟ, ಸಿದ್ದರಾಮಯ್ಯನ ನಷ್ಟ ಅಲ್ಲ, ಜನಗಳಿಗೆ ನಷ್ಟ. ಯಾಕಂದ್ರೆ ಅವ್ರನ್ನೇ ನೆಮ್ಕೊಂಡಿರೋ ಅಭಿಮಾನಿಗಳಿದ್ದಾರೆ. ಆಮೇಲೆ ಇನ್ನೂ ಏನೋ ಮಾಡಬೇಕು ಅಂತಿದ್ರು ಏನೋ ಸಿದ್ದರಾಮಯ್ಯವರು, ಇನ್ನೂ ಸ್ವಲ್ಪ ಕಾಲಾವಕಾಶ ತಕ್ಕತ್ತಿದ್ರೆ ಏನೋ ಕಿತ್ಕೊಬಿಟ್ರಲ್ಲ ಅನ್ನೋದೆಲ್ಲೋ ಒಂದು ಕಡೆ. ನಾನು ಇದ್ರೆ ಮಾಡ್ತಿದ್ದೇನೋ ಅದು ಅವ್ರು ಬೇರೆ ಅನ್ಬೋದೇನೋ, ಯಾಕೆ ಬೇಕು ಅಲ್ವ ಸರ್? ನಾನು ಇದ್ರೆ ಮಾಡ್ತಿದ್ದೇನೋ, ಇದು ಬರಬಾರ್ದಲ್ಲ. ಒಬ್ಬರ ಹತ್ರ ಅಧಿಕಾರ ಕಿತ್ಕೋಬೇಕಾರೆ ನೀ ಸಂತೋಷ ಕೊಟ್ಟೆಯಪ್ಪ ಅಂತ ಇಸ್ಕೋಬೇಕು. ಅದು ಕೊಟ್ಟಿದ್ದಾರೋ ಸಂತೋಷವಾಗಿ ಅಥವಾ ಇಲ್ವೋ, ನಮ್ಮ ಒಳಗಡೆ ಬಿಟ್ಟಾರ ಸರ್ ವಾಗರ್ಕಂದು ಸ್ವಾಮಿ ಬುದ್ಧಿ ಅಂತ ಓಡೋಗ್ಬೇಕು ನಾವು. ಆದರೂ ಸಹ ನಾ ತಿಳ್ಕೊಂಡಿರೋ ಮಟ್ಕ ಯಾರ್ಯಾರಾಗಲಿ ಸರ್, ನನ್ನ ದೇಶದ ಪ್ರಜೆಗಳನ್ನ ಕಾಪಾಡಿ ಸರ್, ರಕ್ಷಣೆ ಮಾಡಿ ಸರ್, ಅಷ್ಟೇ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾತಾಡಿ